ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋಂಥ ಮಾಡೆಲ್ ಸೆಲೆಕ್ಷನ್ ಮತ್ತು ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್ ಬಗ್ಗೆ ಕಲಿತಾ ಹೋಗೋಣ. ಸೊ ಮೊದಲಿಗೆ ನೋಡ್ತಾ ಹೋದರೆ ಈ ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಸೆಲೆಕ್ಟ್ ಮಾಡೆಲ್ ಸೆಲೆಕ್ಷನ್. ಮಾಡೆಲ್ನ ಸೆಲೆಕ್ಟ್ ಮಾಡೋದಕ್ಕೆ ಏನು ಯೂಸ್ ಆಗುತ್ತೆ, ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್ ಏನು ಮಾಡುತ್ತೆ ಅಂದರೆ ಬ್ಯಾಲೆನ್ಸ್ ಓವರ್ ಫಿಟ್ಟಿಂಗ್ ಆ್ಯಂಡ್ ಅಂಡರ್ ಫಿಟ್ಟಿಂಗ್ ಅದು ಓವರ್ ಫಿಟ್ಟಿಂಗ್ ಮತ್ತು ಅಂಡರ್ ಫಿಟ್ಟಿಂಗ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಮೊದಲಿಗೆ ಓವರ್ ಫಿಟ್ಟಿಂಗ್ ಅಂದರೆ ಏನು? ಓವರ್ ಫಿಟ್ ಅಂದರೆ ಮಾಡೆಲ್ ವಿಲ್ ಲರ್ನ್ ಮೋರ್ ಇನ್ ಟ್ರೈನಿಂಗ್ ಡಾಟಾ ಸೆಟ್. ಮಾಡೆಲ್ ಏನು ಮಾಡುತ್ತೆ, ಟ್ರೈನಿಂಗ್ ಡೇಟಾ ಸೆಟ್ಟಲ್ಲಿ ಜಾಸ್ತಿ ಕಲಿತಾ ಹೋಗುತ್ತೆ, ಅಂದರೆ ನಾಲೆಡ್ಜ್ನ ಗೇನ್ ಮಾಡುತ್ತೆ. ಟ್ರೈನಿಂಗ್ ಡೇಟಾ ಬಟ್ ಪೂರ್ಲಿ ಪರ್ಫಾರ್ಮ್ ಆನ್ ನ್ಯೂ ಡಾಟಾ. ಹೊಸ ಡಾಟಾ ಮೇಲೆ ಏನು ಹೊಸ ಡಾಟಾನ ನಾವು ಟ್ರೈನಿಂಗ್ ಸೆಟ್ ಆದಮೇಲೆ ಕೊಡ್ತೀವಿ, ಅದರಲ್ಲಿ ಮಾಡೆಲ್ಲು ಫೇಲ್ ಆಗ್ತಾ ಹೋಗುತ್ತೆ, ಯಾಕಂದರೆ ಅದು ಅಷ್ಟು ನೀಟಾಗಿ ಪ್ರಿಡಿಕ್ಟ್ ಮಾಡ್ತಾ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಆದರೆ ಹೌಸ್ ಪ್ರೈಸ್. ಯಾಕಂದರೆ ಹೌಸ್ ಪ್ರೈಸ್ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ಲೊಕೇಶನ್ ಇರ್ಬೋದು ಅಥವಾ ಸ್ಕ್ವೇರ್ ಫೀಟ್, ಇದರಲ್ಲಿ ಡಿಫ್ರೆಂಟಾಗಿ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಂಡರ್ ಫಿಟ್. ಈ ಅಂಡರ್ ಫಿಟ್ ಏನು ಮಾಡುತ್ತೆ ಅಂದರೆ ಪುವರ್ ಇನ್ ಬೋತ್ ಟ್ರೈನಿಂಗ್ ಆ್ಯಂಡ್ ಆನ್ ನ್ಯೂ ಡಾಟಾ. ಎರಡರಲ್ಲೂ ಕೂಡ ಇದು ಪುವರ್ ಆಗಿ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ನೋಡ್ತಾ ಹೋದರೆ ಹೌಸ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಸ್ಕ್ವೇರ್ ಫೀಟ್ ಪ್ರಕಾರ ಹೌಸ್ ಪ್ರೈಸ್ನ ಡಿಸೈಡ್ ಮಾಡಬೇಕಾದ್ರೆ ಅದರ ಲೊಕೇಶನನ್ನು ಇದು ಕನ್ಸಿಡರ್ ಮಾಡಲ್ಲ. ಅದು ಯಾವ ಡೈಮೆನ್ಷನಲ್ಲಿದೆ, ಹೇಗಿದೆ, ಯಾವ ಲೊಕ್ಯಾಲಿಟಿಲಿದೆ ಅದನ್ನು ಕನ್ಸಿಡರ್ ಮಾಡಲ್ಲ. ಕೇವಲ ಸ್ಕ್ವೇರ್ ಫೀಟ್ ಸೈಜಲ್ಲಿ ಮಾಡ್ತಾ ಹೋದಾಗ ಹೌಸ್ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ. ಸೇಮ್ ಹೌಸ್ ಪ್ರೈಸು ಎಲ್ಲ ಜಾಗದಲ್ಲೂ ಬರೋಲ್ಲ. ಸೊ ಅದಕ್ಕೆ ಇದು ಅಂಡರ್ ಫಿಟ್ ಆಗುತ್ತೆ. ಸೊ ಬಯಾಸ್ ಅಂದರೆ ಏನು? ನೆಕ್ಸ್ಟ್ ಬಯಾಸ್ ಏನು? ಬಯಾಸ್ ಈಸ್ ದ ಎರರ್. ಬಯಾಸ್ ಒಂದು ಎರರ್ ವಿಚ್ ಈಸ್ ಬಿಕಾಸ್ ಆಫ್ ಸಿಂಪ್ಲಿಸ್ಟಿಕ್ ಅಸಂಪ್ಷನ್ ಇನ್ ಟ್ರೈನಿಂಗ್ ಡೇಟಾ ಸೆಟ್ ಆರ್ ಟ್ರೈನಿಂಗ್ ಅಥವಾ ಲರ್ನಿಂಗಲ್ಲಿ ಲರ್ನಿಂಗ್ ಅಲ್ಗಾರಿದಮಲ್ಲಿ ಇದೇನು ಮಾಡುತ್ತೆ, ಸಿಂಪ್ಲಿಸ್ಟಿಕ್ ಅಸಂಪ್ಷನ್ ಮಾಡ್ತಾ ಹೋಗುತ್ತೆ. ಈ ಬಯಾಸ್ ಬಂದಾಗ ಏನಾಗುತ್ತೆ ಅಂದರೆ, ಈ ಬಯಾಸ್ ಏನು ಮಾಡುತ್ತೆ, ಹೈ ಬಯಾಸ್ ಇತ್ತು ಅಂತ ಅಂದ್ಕೊಳ್ಳಿ. ಹೈ ಬಯಾಸ್ ಏನು ಮಾಡುತ್ತೆ, ಅಂಡರ್ ಫಿಟ್ಟಿಂಗ್ನ ಕಾಸ್ ಮಾಡುತ್ತೆ. ಹೈ ಬಯಾಸ್ ಅಂಡರ್ ಫಿಟ್ಟಿಂಗ್ ಮತ್ತು ಲೋ ಕಾಂಪ್ಲೆಕ್ಸಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಟ್ರೈಯಿಂಗ್ ಟು ಫಿಟ್ ದ ಹೈಯರ್ ನಾನ್ ಲೀನಿಯರ್ ರಿಲೇಷನ್. ಅಂದರೆ ಒಂದು ಲೀನಿಯರ್ ರಿಗ್ರೆಷನ್ ಮಾಡೆಲ್ಲು ಹೈಯರ್ ಪೊಸಿಷನ್ನಲ್ಲಿರುವಂಥ ನಾನ್ ಲೀನಿಯರ್ ರಿಲೇಷನನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಹೋದಾಗ ಈ ಪ್ರಾಬ್ಲಮ್ಮು ಬರ್ತಾ ಹೋಗುತ್ತೆ, ಬಯಾಸ್. ನೆಕ್ಸ್ಟ್ ವೇರಿಯನ್ಸ್ ಅಂದ್ರೇನು? ವೇರಿಯನ್ಸ್ ಈಸ್ ಮಾಡೆಲ್ ಸೆನ್ಸಿಟಿವಿಟಿ. It is the model sensitivity to data fluctuation. ಡಾಟಾ ಚೇಂಜಸ್ ಆಗುತ್ತಲ್ಲ, ಅದಕ್ಕೆ ಇದು ಮಾಡೆಲ್ ಸೆನ್ಸಿಟಿವಿಟಿ. ಅಂದರೆ ವೇರಿಯನ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ? ಸೊ ವೇರಿಯನ್ಸ್ ಜಾಸ್ತಿ ಇದ್ದರೆ ನಮಗೆ ಓವರ್ ಫಿಟ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋದರೆ ಡಿಸಿಷನ್ ಟ್ರೀ ವಿತ್ ಮೋರ್ ಬ್ರ್ಯಾಂಚಸ್ ಇದೇನು ಮಾಡುತ್ತೆ, ಬೆಸ್ಟ್ ಇನ್ ಟ್ರೈನಿಂಗ್ ಡೇಟಾ ಸೆಟ್ ಮೇಲೆ ಇದು ಬೆಸ್ಟಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ನಾಟ್ ಆನ್ ನ್ಯೂ
ನ್ಯೂ ಡಾಟಾ ಸೆಟ್ ಮೇಲೆ ಅದು ನೀಟಾಗಿ ಅಷ್ಟು ಕೆಲಸ ಮಾಡಲ್ಲ. ಡಿಸಿಷನ್ ಟ್ರೀ ವಿತ್ ಮೋರ್ ಬ್ರಾಂಚಸ್. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಟೋಟಲ್ ಎರರ್. ಈ ಎರರ್ಗಳನ್ನ ಟೋಟಲ್ ಎರರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಬಯಾಸ್ ಸ್ಕ್ವೇರ್ ಪ್ಲಸ್ ವೇರಿಯನ್ಸ್ ಮತ್ತು ಇರ್ರೆಡ್ಯೂಸಬಲ್ ಎರರ್. ನಮ್ಮ ಕೈಲಿ ರೆಡ್ಯೂಸ್ ಮಾಡೋಕ್ಕೆ ಆಗದಂತಹ ಎರರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎರರ್ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ಡಯಾಗ್ರಾಮ್ನ ಬಿಡಿಸ್ಬೇಕು. ಸೊ ಇದನ್ನು ನಾವು ಮಾಡೆಲ್ ಕಾಂಪ್ಲೆಕ್ಸಿಟಿ ಅಂತ ತಿಳ್ಕೊಳ್ಳೋಣ. ಮಾಡೆಲ್ ಕಾಂಪ್ಲೆಕ್ಸಿಟಿ ಈ ಕಡೆ ಎರರ್ಸ್ ಮತ್ತು ಮಾಡೆಲ್ ಕಾಂಪ್ಲೆಕ್ಸಿಟಿ ಮಧ್ಯೆ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇದು ಬಯಾಸ್ ಸ್ಕ್ವೇರ್, ವೇರಿಯನ್ಸ್. ನೆಕ್ಸ್ಟ್ ಇದನ್ನು ನಾವು ಬಯಾಸ್ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಸೊ ಇದಕ್ಕೆ ಟೋಟಲ್ ಎರರ್ಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಇದು ಆಪ್ಟಿಮಲ್ ರೀಜನ್. ನೆಕ್ಸ್ಟ್ ಇದನ್ನು ನಾವು ಓವರ್ ಫಿಟ್ ಝೋನ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇದು ಟೋಟಲ್ ಎರರ್. ಎಲ್ಲ ಎರರನ್ನು ಕೂಡ ನಾವು ಆ್ಯಡ್ ಮಾಡಿ ಟೋಟಲ್ ಎರರನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮಾಡೆಲ್ ಸೆಲೆಕ್ಷನ್ ಮತ್ತು ಬಯಾಸ್ ವೇರಿಯನ್ಸ್ ಟ್ರೇಡ್ ಆಫ್. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.